ಹಾಯ್ ಸ್ನೇಹಿತರೆ, ಇತ್ತೀಚೆಗೆ ಈ ಒಂದು ವೈರಲ್ ಆಗಿರುವಂಥ ವಿಡಿಯೋನ ನೀವು ಫೋನಲ್ಲಿ ಅಥವಾ ಟಿ ವಿಯಲ್ಲಿ ನೋಡಿರ್ತೀರಾ. ಹಾಸನದ ಬೇಲೂರಿನ ಪ್ರಿಯಾಂಕಾ ಅನ್ನೋ ಒಬ್ಬ ಮಹಿಳೆ ಕಾಣೆಯಾಗಿರ್ತಾಳೆ. ಹಾಗೆ ಪೊಲೀಸರು ಡ್ರೋನ್ ಸಹಾಯದಿಂದ ಹಾಗೆ ಮುಳುಗು ತಜ್ಞರಿಂದ ಒಂದು ಕೆರೆ ಸುತ್ತ ಏನೋ ಒಂದು ಹುಡುಕಾಟ ನಡೆಸ್ತಿರೋದು ವಿಡಿಯೋ ಕೂಡ ನೀವು ತುಂಬಾ ನೋಡಿರ್ತೀರ. ಹಾಗಿದ್ರೆ ಅಲ್ಲಿ ಆ ಕೆರೆಯಲ್ಲಿ ಕೊನೆಗೆ ಅವ್ರಿಗೆ ಏನು ಸಿಕ್ತೋ, ಅಲ್ಲಿ ಏನು ನಡೀತು, ಈ ಮಹಿಳೆಗೆ ಏನಾಯಿತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಘಟನೆ ನಡೆದಿರೋದು ಹಾಸನದ ಬೇಲೂರಿನ ಹತ್ತಿರದಲ್ಲಿ ನಡೆದಿರುವಂಥ ಘಟನೆ. ಪ್ರಿಯಾಂಕಾ ಅನ್ನೋ ಒಬ್ಬ ಮಹಿಳೆ ಕಾಣೆಯಾಗಿರ್ತಾಳೆ. ಸೊ ಇದು ನಡೆದಿರೋದು ಫೆಬ್ರವರಿ 12 ಗುರುವಾರದ ದಿನ. ಪ್ರಿಯಾಂಕಾ ಅವರು ಮೂಲತಃ ಹಾಸನದ ಬೇಲೂರಿನವರು, ಅಂದರೆ ಇವರ ತಾಯಿಯ ಊರದು. ಹಾಗೆ ಇವರು ಹುಟ್ಟಿ ಬೆಳೆದಿದ್ದು ಕೂಡ ಹಾಸನದ ಬೇಲೂರಿನಲ್ಲೇ. ಹಾಗೆ ಇವ್ರನ್ನ ತುಮಕೂರಿನ ಕುಣಿಗಲ್ನ ಒಬ್ಬರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಮದುವೆ ಆಗಿ ಸುಮಾರು 10 ವರ್ಷನೇ ಆಗಿರುತ್ತೆ. ಎಲ್ಲನೂ ಚೆನ್ನಾಗಿ ನಡೀತಾ ಇರುತ್ತೆ. ಗಂಡ ಕುಣಿಗಲಲ್ಲಿ ಒಂದು ಕೆಲಸಕ್ಕೆ ಹೋಗ್ತಿರ್ತಾರೆ. ಹಾಗೆ ಪ್ರಿಯಾಂಕಾ ಅವರು ಕೂಡ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಫೆಬ್ರವರಿ 12ನೇ ತಾರೀಕು ಏನಿದೆ ಅಂದರೆ ಪ್ರಿಯಾಂಕಾ ಅವರ ಸಂಬಂಧಿಯವ್ರದ್ದು ಒಬ್ಬರದ್ದು ಮದುವೆ ಇರುತ್ತೆ. ಆ ಒಂದು ಸಂಬಂಧಿಕರ ಮದುವೆಗೆ ಪ್ರಿಯಾಂಕಾ ಹೋಗೋಕ್ಕೆ ರೆಡಿಯಾಗಿರ್ತಾಳೆ. ಅವಳು ಚೆನ್ನಾಗಿ ರೆಡಿಯಾಗಿರ್ತಾರೆ. ಹಾಗೆ ಬಂಗಾರದ ಆಭರಣ ಕೂಡ ಧರಿಸಿರ್ತಾರೆ. ಸೊ ಇದೆಲ್ಲ ಕಾಮನ್ನು, ಲೈಕ್ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗೋದು, ಬಂಗಾರ ಹಾಕೊಳ್ಳೋದು, ಇದೆಲ್ಲವೂ ಮದುವೆ ಸಮಾರಂಭದಲ್ಲಿ ತುಂಬಾ ಸಹಜ ಅನ್ನೋದು ಪ್ರಿಯಾಂಕಾ ಅವರ ಗಂಡನಿಗೂ ಕೂಡ ಗೊತ್ತಿರುತ್ತೆ. ಆ ಕಾರಣಕ್ಕೆ ಏನು ಕ್ವಶನ್ ಮಾಡಲ್ಲ. ಪ್ರಿಯಾಂಕಾ ಅವರು ಬೇಲೂರಿನ ಮದುವೆಗೆ ಹೋಗ್ತಾರೆ. ಅಲ್ಲಿ ಅವರ ಚಿಕ್ಕಮ್ಮನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಕಳೀತಾರೆ. ಅದಾದಮೇಲೆ ಅಮ್ಮನ ಮನೆ ಇಲ್ಲಿ ಹತ್ತಿರ ಅಂತ ಹೇಳಿ ಅಮ್ಮನ ಮನೆ ಹೋಗಿ ಭೇಟಿ ಆಗ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ಅವರ ತಾಯಿಯ ಜೊತೆ ಕೂಡ ಕಳೀತಾರೆ. ಅದಾದಮೇಲೆ ಸಾಯಂಕಾಲದ ಹೊತ್ತಿಗೆ ಸರಿ ಅಮ್ಮ, ನಾನು ಇನ್ನು ಗಂಡನ ಮನೆಗೆ ಕುಣಿಗಲಿಗೆ ಹೋಗ್ತೀನಿ ಅಂತೇಳಿ ಹೊರಡೋಕ್ಕೆ ಸಿದ್ಧರಾಗ್ತಾರೆ. ಅವರ ತಾಯಿನೇ ಬಂದು ಬಸ್ ಸ್ಟಾಪಲ್ಲಿ ಅವರನ್ನು ಕುಣಿಗಲ್ ಬಸ್ಸಿಗೆ ಹತ್ತಿಸಿ ಕಳಿಸ್ತಾರೆ. ಸೊ ಇದಿಷ್ಟು ಕೊನೆಗೆ ಅವರ ತಾಯಿನೇ ಅವರನ್ನು ನೋಡಿರೋದು. ಇದಾದ ಮೇಲೆ ಈ ಸುಮಾರು 8 ಹೊತ್ತಿಗೆ ಅವರ ಗಂಡ ಪ್ರಿಯಾಂಕಾಗೆ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ. ಇದಾದಮೇಲೆ ಸರಿ ಬೆಳಗ್ಗೆಯಿಂದ ಫೋನ್ ಚಾರ್ಜಿಗೆ ಹಾಕಿರಲ್ವೇನೋ, ಸುಮಾರು ಸಾರಿ ಫೋನ್ ಯೂಸ್ ಮಾಡಿರ್ತಾರೆ. ಆ ಕಾರಣಕ್ಕೆ ಫೋನು ಸ್ವಿಚ್ ಆಫ್ ಆಗಿರ್ಬೋದು ಅಂತ ಅವರೇ ಒಂದು ಊಹೆ ಮಾಡಿಕೊಂಡು ಸರಿ ಹೆಂಗೋ ಮನೆಗೆ ಬರ್ತಾಳೆ ಅಂತ ಸುಮ್ಮನಾಗ್ತಾರೆ. ಸುಮಾರು ಹೊತ್ತು ಕಳೆಯುತ್ತೆ. ಪ್ರಿಯಾಂಕಾ ಕಡೆಯಿಂದ ಫೋನು ಬರಲ್ಲ, ಪ್ರಿಯಾಂಕಾ ಕೂಡ ಮನೆಗೆ ಬರಲ್ಲ. ಇದಾದಮೇಲೆ ಮತ್ತೆ ಪದೇ ಕಾಲ್ ಮಾಡ್ತಾರೆ. ಆ ಕಡೆಯಿಂದ ಸ್ವಿಚ್ ಆಫ್ ಅಂತಲೇ ಬರುತ್ತೆ, ಯಾವುದೇ ರೆಸ್ಪಾನ್ಸ್ ಕೂಡ ಇರಲ್ಲ. ಸೊ ಇಲ್ಲಿ ಇವರಿಗೆ ಆತಂಕ ಶುರು ಆಗುತ್ತೆ. ಇದಾದಮೇಲೆ ಇವರು ಪ್ರಿಯಾಂಕಾ ಅವರ ತಾಯಿಗೆ ಕಾಲ್ ಮಾಡ್ತಾರೆ. ಪ್ರಿಯಾಂಕಾ ಅವರ ಗಂಡ ಮುಖ್ಯವಾಗಿ ಆತಂಕಕ್ಕೆ ಅದು ಒಂದು ಕಾರಣ. ಮೈ ಮೇಲೆ 30 ಲಕ್ಷದ ಆಭರಣ ಇರುತ್ತೆ. ಆ ಒಂದು ಕಾರಣಕ್ಕೆ ಯಾರಾದರೂ ಕಿಡ್ನಾಪ್ ಮಾಡಿದ್ರು ಅಥವಾ ಅವ್ರ ಜೊತೆಗೆ ಏನಾದರೂ ಕೆಟ್ಟದಾಗಿ ಏನಾದರೂ ಮಾಡಿದ್ರು, ಅವಳಿಗೇನಾದರೂ ಅಪಾಯ ಆಯಿತು, ಏನಾದರೂ ಅನ್ನೋ ಒಂದು ಭಯ ಅವರ ತಲೆಯಲ್ಲಿ ಇದ್ದೇ ಇರುತ್ತೆ. ಇದಾದಮೇಲೆ ಮರುದಿನ ಪ್ರಿಯಾಂಕಾ ಅವರ ಗಂಡನಿಗೆ ಒಂದು ಕಾಲ್ ಬರುತ್ತೆ ಅನ್ನೋ ನಂಬರಿಂದ. ಕಾಲ್ ರಿಸೀವ್ ಮಾಡಿದ್ದಾರೆ. ಯಾರು ಅಂತ ಕೇಳಿದಾಗ, ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ವಿ, ಈ ಒಂದು ಆಧಾರ್ ಕಾರ್ಡ್ ನಮಗೆ ಸಿಕ್ತು, ಯಾವುದೋ ಒಂದು ಮಹಿಳೆ ಹುಡುಕ್ತಾ ಇರ್ತಾರೇನೋ ಅಂಥೇಳಿ ಆಧಾರ್ ಕಾರ್ಡ್ ಮೇಲೆ ಇದ್ದಂಥ ನಂಬರ್ನ ನೋಡಿ ನಾವು ಕಾಲ್ ಮಾಡಿದೆ, ಅದು ನಿಮಗೆ ಬಂದಿದೆ ಅಂತ ಹೇಳ್ತಾರೆ. ಸೊ ಕೂಡಲೇ ಅವರ ಪತಿ ಎಲ್ಲಿ ಸಿಕ್ತು ಈ ಆಧಾರ್ ಕಾರ್ಡು, ಇದು ನನ್ನ ಹೆಂಡತಿದು ಅಂತ ಕೇಳಿಕೊಂಡು ಆ ಸ್ಪಾಟ್ಗೆ ಹೋಗ್ತಾರೆ. ಸೊ ಆಧಾರ್ ಕಾರ್ಡ್ನ ಕಲೆಕ್ಟ್ ಮಾಡಿ ಇಲ್ಲೇ ಏನಾದರೂ ಸಿಗ್ಬೋದೇನೋ ಅಂತ ಹುಡುಕಾಟ ಶುರು ಮಾಡಿದಾಗ ಅಲ್ಲಿ ಒಂದು ಬೇಲೂರಿನ ಸಮೀಪದಲ್ಲಿ ಕಲ್ಕೆರೆ, ಒಂದು ಕೆರೆಯ ಪಕ್ಕದಲ್ಲಿ ಪ್ರಿಯಾಂಕಾಳ ಸ್ವಲ್ಪ ವಸ್ತುಗಳು, ಅವಳ ಒಳ ಉಡುಪುಗಳು ಅಲ್ಲಿ ಸಿಕ್ಕಿರೋದು ಕಂಡು ಬರುತ್ತೆ. ಇದಾದಮೇಲೆ ಇಲ್ಲಿ ಕೆರೆಗೆ ಏನಾದರೂ ಇವಳನ್ನ ಯಾರಾದರೂ ತಳ್ಳೋದ್ರು ಅಥವಾ ಇವಳ ಜೊತೆ ಏನೋ ಒಂದು ಕೆಟ್ಟದಾಗಿ ಮಾಡಿ ಇವಳನ್ನು ಕೆರೆಗೆ ಏನಾದರೂ ಎಸೆದ್ರು ಅನ್ನೋ ಒಂದು ಕೆಟ್ಟ ಆಲೋಚನೆಗಳು ತಲೆಯಲ್ಲಿ ಬಂದ ತಕ್ಷಣವೇ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಪೊಲೀಸರು ಕೂಡ ಕೂಡಲೇ ಅಗ್ನಿಶಾಮಕ ದಳ ಟೀಮ್ನೊಂದಿಗೆ ಬಂದು ಡ್ರೋನ್ ಹಾರಿಸ್ತಾರೆ. ಮುಳುಗುತ್ತನ್ನ ಈಶ್ವರ್ ಮಲ್ಪೆ ಅವ್ರನ್ನ ಕೂಡ ಕಳಿಸ್ತಾರೆ. ಆ ಕೆರೆಯಲ್ಲಿ ಹುಡುಕಾಟ ಶುರು ಆಗುತ್ತೆ. ಎಲ್ಲ ಕಡೆ ಸುದ್ದಿ ಕೂಡಲೇ ಹಬ್ಕೊಳ್ಳುತ್ತೆ. ಎಲ್ಲ ಮೀಡಿಯಾದಲ್ಲೂ, ನ್ಯೂಸಲ್ಲೂ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಇದೇ ಒಂದು ವಿಡಿಯೋ ಪ್ರಸಾರ ಆಗ್ತಾ ಇರುತ್ತೆ. ಇದಾದಮೇಲೆ ಪೊಲೀಸರು ಏನು ಮಾಡಿರ್ತಾರೆ ಅಂದರೆ 3 ಟೀಮ್ಗಳನ್ನ ಮಾಡಿರ್ತಾರೆ. ಒಂದು ಟೀಮು ಇಲ್ಲಿ ಕೆರೆ ಸುತ್ತ ಹುಡುಕಾಟ ನಡೆಸ್ತಾ ಇದ್ದರೆ, ಇನ್ನೊಂದು ಟೀಮು ಅವರ CDR ರಿಪೋರ್ಟನ್ನ ಕಲೆಕ್ಟ್ ಮಾಡ್ತಾ ಇರುತ್ತೆ, ಅಂದರೆ ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ನ ಕಲೆಕ್ಟ್ ಮಾಡ್ತಾ ಇರುತ್ತೆ. ಹಾಗೆ ಇನ್ನೊಂದು ಟೀಮು ಅಲ್ಲಿರುವಂತಹ ಸುತ್ತಮುತ್ತ ಇರುವಂಥ CCTV ಫುಟೇಜ್ಗಳನ್ನ ಕಲೆಕ್ಟ್ ಮಾಡುವಂಥ ಕೆಲಸನ ಮಾಡ್ತಾ ಇರ್ತಾರೆ. ಈಗ ಇಲ್ಲಿ ಕೆರೆ ಸುತ್ತ ಅವ್ರಿಗೇನು ಸುಳಿವು ಸಿಗಲ್ಲ. ಅಲ್ಲಿ ಸದ್ಯಕ್ಕೆ ಸಿಕ್ಕಿರೋಂಥ ಒಳ ಉಡುಪುಗಳು, ಸ್ವಲ್ಪ ವಸ್ತುಗಳನ್ನು ಬಿಟ್ಟರೆ ಮತ್ತೆ ಯಾವುದೇ ಅವಶೇಷಗಳು ಆ ಕೆರೆಯಲ್ಲಿ ಅವರಿಗೆ ಸಿಗಲ್ಲ. ಅವ್ರಿಗೆ ಸಿಕ್ಕಿದ್ದೇನು ಅಂದರೆ ಕಾಲ್ ಡೀಟೇಲ್ ರೆಕಾರ್ಡಲ್ಲಿ ಕೊನೆಯದಾಗಿ ಕಾಲ್ ಮಾಡಿದ್ದು ಅವರ ಚಿಕ್ಕಮ್ಮನಿಗೆ ಕಾಲ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಕೊನೆಯದಾಗಿ ಅವರು ಮದುವೆಯಲ್ಲಿ ಮೀಟ್ ಆಗಿರೋದು ಅವರ ಚಿಕ್ಕಮ್ಮನ ಮೀಟ್ ಆಗಿರ್ತಾರೆ. ಸೊ ಅವ್ರ ಜೊತೆಗೆ ಏನೋ ಸರಿ ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳೋಕೆ ಏನಾದರೂ ಕಾಲ್ ಮಾಡಿರ್ಬೋದು ಅಂತೇಳಿ ಊಹಿಸ್ತಾರೆ. ಸೊ ಕೊನೆಯದಾಗಿ ಅವರ ಚಿಕ್ಕಮ್ಮನಿಗೆ ಕಾಲ್ ಮಾಡಿರೋದೊಂದು ಕಂಡು ಬಂದಿರುತ್ತೆ ಹೊರತು ಇನ್ಯಾವುದೋ ನಂಬರ್ಗೆ ಪದೇ ಕಾಲ್ ಹೋಗಿರೋದು ಯಾವುದು ಕಂಡು ಬರಲ್ಲ. ಇನ್ನು 3ನೇ ಟೀಮು ಯಾವುದು CCTV ಫುಟೇಜ್ಗಳನ್ನ ಕಲೆ ಹಾಕಿರುತ್ತೆ. ಆ ಒಂದು ಫುಟೇಜ್ಗಳನ್ನು ಇವರು ಟ್ಯಾಲಿ ಮಾಡಿದಾಗ ಇವರಿಗೆ ಒಂದು ಅರ್ಥ ಆಗುತ್ತೆ, ಇವಳು ಕೆರೆಯಲ್ಲಿ ಬಿದ್ದಿಲ್ಲ, ಇನ್ಯಾವುದೋ ಬೇರೆ ಕಡೆ ಹೋಗಿದ್ದಾಳೆ ಅಂತ.
ಸೊ ಇದಾದಮೇಲೆ ಪೊಲೀಸರಿಗೆ ಇನ್ನೇನೋ ಬೇರೆ ಒಂದು ಡೌಟ್ಗಳು ಬರೋಕ್ಕೆ ಶುರು ಆಗುತ್ತೆ. ಈ ಕಡೆಯವರ ಗಂಡನಿಗೆ ಯಾವುದೇ ಸುಳಿವು ಕೂಡ ಇಲ್ಲ. ಹೆಂಡತಿ ಇಲ್ಲಿ ಕೆರೆಗೇ ಯಾರೋ ಹೊಡೆದು ಕೆರೆಗೆ ಹಾಕಿದ್ದಾರೆ, ಅವನ ತಲೆಯಲ್ಲಿ ಕೂತ್ಕೊಂಡಿರುತ್ತೆ. ಪೊಲೀಸರು ಮತ್ತೆ ಅವಳ ಕಾಲ್ ಡೀಟೇಲ್ಸನ್ನ ರೆಕಾರ್ಡನ್ನು ಚೆಕ್ ಮಾಡಿದಾಗ ಸುಮಾರು ದಿನಗಳಿಂದ ಅಥವಾ ಸುಮಾರು ವಾರಗಳ ಹಿಂದೆ ಯಾವುದೋ ಅನ್ನೋನ್ ನಂಬರ್ಗೆ ಕಾಲ್ ಹೋಗಿರೋದು ಕಂಡು ಬಂದಿರುತ್ತೆ. ಆ ಒಂದು ನಂಬರ್ನ ಟ್ರೇಸ್ ಮಾಡಿ ಆ ನಂಬರ್ ಯಾರ್ದು, ಆ ವ್ಯಕ್ತಿ ಎಲ್ಲಿರ್ತಾರೆ ಅದೆಲ್ಲವನ್ನು ನೋಡಿಕೊಂಡು ಪೊಲೀಸರು ಇಮಿಡಿಯೇಟಾಗಿ ಒಂದು ಟೀಮ್ನ ಕರ್ಕೊಂಡು ಆ ಒಂದು ವ್ಯಕ್ತಿಯ ಪ್ಲೇಸ್ಗೆ ಹೋಗಿದ್ದಾರೆ. ಆ ವ್ಯಕ್ತಿ ಹೆಸರು ಡೇವಿಡ್ ಅಂತ. ಆ ವ್ಯಕ್ತಿಯ ಮನೆಯಲ್ಲಿ ಆ ವ್ಯಕ್ತಿಯ ಜೊತೆ ಕಾಲ ಕಳೀತಿರೋದನ್ನು ನೋಡಿ ಶಾಕ್ ಆಗ್ತಾರೆ. ಸೊ ಇದಾದಮೇಲೆ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಇನ್ನು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ನಡೆಸಿದಾಗ ಏನಾಯಿತು, ಯಾಕಾಯಿತು ಅನ್ನೋದನ್ನು ನೋಡಿದಾಗ ಅಲ್ಲಿ ಪ್ರಿಯಾಂಕ ಅವರು ಬಾಯಿ ಬಿಡ್ತಾರೆ. ಅಲ್ಲಿ ಅವ್ರಿಗೆ ಸುಮಾರು ವರ್ಷದಿಂದ ಗಂಡನ ಜೊತೆ ಇದ್ದು ಬೇಜಾರಾಗಿರುತ್ತೆ, ಆ ಒಂದು ದಾಂಪತ್ಯದ ಲೈಫು ಬೇಜಾರಾಗಿರುತ್ತೆ. ಸೊ ಆ ಕಾರಣಕ್ಕೆ ಈ ಡೇವಿಡ್ ಜೊತೆಗೆ ಅವರು ಅಲ್ಲಿ ಇರೋಕ್ಕೆ ಡಿಸೈಡ್ ಮಾಡಿರ್ತಾರೆ. ಈ ಡೇವಿಡ್ ಯಾರು ಅಂತಂದರೆ, ಈ ಪ್ರಿಯಾಂಕ ಅವರು ಒಂದು ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆ ಫ್ಯಾಕ್ಟ್ರಿಯಲ್ಲಿ ಡೇವಿಡ್ ಅವರು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಅವರಿಬ್ಬರು ಮಧ್ಯೆ ಸ್ನೇಹ ಬೆಳೆಯುತ್ತೆ. ಸುಮಾರು 2 ವರ್ಷದಿಂದ ಅವರು ಆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರ ಮಧ್ಯೆ ಸ್ನೇಹ ಬೆಳೆಯುತ್ತೆ. ಸ್ನೇಹ ಪ್ರೀತಿಯಾಗಿ ಬೆಳವಣಿಗೆಯಾಗಿ ಅವ್ರ ಮಧ್ಯೆ ಇನ್ನೇನೋ ನಡೆದು ಇನ್ನು ಕೊನೆಗೆ ಅವನ ಜೊತೆನೇ ಇರಬೇಕು ಅಂತ ಪ್ರಿಯಾಂಕ ಅವರು ಡಿಸೈಡ್ ಮಾಡಿ ಎಲ್ಲನೂ ಪ್ಲ್ಯಾನ್ ಪ್ರಕಾರ ಪ್ರತಿಯೊಂದನ್ನು ಅವಳು ಪ್ಲ್ಯಾನ್ ಮಾಡಿರ್ತಾಳೆ. ಆ ಮದುವೆಗೋಸ್ಕರ ವೇಟ್ ಮಾಡಿರೋದು, ಮದುವೆಗೆ ಸಮಾರಂಭಕ್ಕೆ ಅಂತೇಳಿ ಬಂಗಾರ ಹಾಕಿರೋದು, ಆಧಾರ್ ಕಾರ್ಡ್ ರೋಡಲ್ಲಿ ಎಸ್ತಿರೋದು, ಆ ಒಂದು ಒಳ ಉಡುಪುಗಳು ಇನ್ಯಾವುದೋ ವಸ್ತುಗಳನ್ನ ಕೆರೆ ಪಕ್ಕದಲ್ಲಿ ಎಸ್ತು ನಾನು ಕೆರೆಯಲ್ಲಿ ಬಿದ್ದು ಸತ್ತೋಗಿದ್ದೀನಿ ಅಂತ ಒಂದು ಪೋಟ್ರೆ ಮಾಡೋದು ಎಲ್ಲನೂ ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿರುತ್ತೆ. ಬಟ್ ಇಲ್ಲಿ ಒಂದು ಬೇಜಾರ ಸಂಗತಿ ಅಂದರೆ ಆಕೆಯ ಗಂಡನಿಗೆ ಒಂದೇ ಒಂದು ಸುಳಿವು ಕೂಡ ಇರಲ್ಲ, ನನ್ನ ಹೆಂಡತಿ ತನ್ನ ಜೊತೆ ಹೀಗೆ ಮಾಡ್ತಾಳೆ ಅಂತ. ಸೊ ಇದಿಷ್ಟು ನಡೆದಿರುವಂಥದ್ದು. ಬಟ್ ಇಲ್ಲೇನೋ ಓಕೆ, ಅವ್ರದ್ದೇನೋ ಒಂದು ಅಫೇರ್ ನಡೀತಾ ಇತ್ತು, ಓಕೆ ಅದೆಲ್ಲ ಓಕೆ. ಬಟ್ ಇಲ್ಲಿ ಪೊಲೀಸರ ಟೈಮ್ ವೇಸ್ಟ್ ಆಗಿರುವಂಥದ್ದು. ಈ ಒಂದು ತೋಳ ಬಂತು ತೋಳ ಕತೆಗೆ ಇರ್ತೀರ, ಯಾವಾಗಲೂ ತೋಳ ಬಂತು ಅಂತ ಅವನ ಫ್ರೆಂಡ್ಸ್ ಜೊತೆ ಸುಳ್ಳು ಕತೆನ ಕಟ್ಟಿದಾಗ ಆತನ ಫ್ರೆಂಡ್ಸ್ ಬಂದು ಆತನ ಕುರಿಗಳನ್ನು ಕಾಪಾಡೋಕ್ಕೆ ಹೆಲ್ಪ್ ಮಾಡ್ತಿರ್ತಾನೆ. ಬಟ್ ಕೊನೆಗೆ ನಿಜವಾಗ್ಲೂ ತೋಳ ಬಂತು ಅಂದಾಗ ಯಾರು ಕೂಡ ಅವನ ಸಹಾಯಕ್ಕೆ ಬರಲ್ಲ. ಆ ತೋಳ ಆತನ ಎಲ್ಲ ಕುರಿಗಳನ್ನ ತಿಂದು ಹಾಳು ಮಾಡಿರುತ್ತೆ. ಇಲ್ಲೂ ಕೂಡ ಅದೇ ಆಗುವಂಥ ಸಾಧ್ಯತೆ ತುಂಬ ಇದೆ. ಲೈಕ್ ನಿಜವಾಗ್ಲೂ ಯಾರಾದರೂ ಸಂತ್ರಸ್ತರು ಬಂದು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಇದು ಕೂಡ ಆ ಪ್ರಿಯಾಂಕಾಳ ಕೇಸ್ ಥರನೇ ಇರ್ಬೋದು ಅಂತ ಸುಮ್ಮನಾಗ್ಬಿಟ್ರೆ ಅಲ್ಲಿ ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗಲ್ಲ. ಸೊ ಯಾರು ಈ ಥರ ಮಾಡಬೇಡಿ. ಸೊ ಇಷ್ಟು ನಡೆದಿರುವಂಥದ್ದು. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.